ಇದೆ ಚಳಿಲಿ ಈಗ ಬೋರ್ ಆನ್ ಆಗಿದೆಯೋ ಇಲ್ವೋ, ಕೆರೆಗೆ ಬೀಳ್ತಾ ಇದೆಯೋ ಇಲ್ಲೋ ನೋಡ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ನಮ್ಮಪ್ಪ ಹೇಳಿದ ಹಠ, ಹೇಳಿದ ತಕ್ಷಣ ಮಾಡೇ ಬಿಡಬೇಕು, ಈಗಲೇ ಹೋಗೋ ಅಂದಮೇಲೆ ಹೋಗೇ ಬಿಡಬೇಕು. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಂಗೆ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀನಿ, ಖುಷಿ ಆಗ್ತಿದೆ ಅಂದರೆ ನಾನು ಇಷ್ಟು ಚೆಂದ ಕ್ಯಾಮ್ರಾದಲ್ಲಿ ನಾನು ತೋರ್ತಾಯಿದ್ದೀರಾ. ಓ ಮೈ ಗಾಡ್, ನನಗೆ ಹೇಳೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಯಜಮಾನ್ರಿಗೆ, ಅವರೇ ನಂಗೆ ಕೊಡಿಸಿರೋದು. ಬೇಡ ಅಂದೆ ನಾನು, ಮತ್ತು ಇರಲಿ ತಗೋ, ನಿಂಗೆ ಯಾವ್ದು ಇಷ್ಟ ಆಗೋದು ಅದನ್ನ ತಗೋ ಅಂದರೆ ನಾನೇ ತಗೊಂಡೆ ವಿವೋ V40e. ನಾನು ನೋಡಿದ್ದೆ ನಮ್ಮ ಅಕ್ಕನ ಕ್ಯಾಮ್ರಾದಲ್ಲಿ, ಅವ್ರದ್ದು ಸೇಮ್ ಫೋನು. ಅದಕ್ಕೋಸ್ಕರ ಇದನ್ನೇ ತಗೊಳ್ಳೋಣ, ಇದಕ್ಕಿಂತ ಜಾಸ್ತಿ ಬಜೆಟಿಂದೇನು ತಗೊಳಕ್ಕಾಗಲ್ಲ ನಮಗೆ. ಸೊ ಇಲ್ಲಿಗಾರು ಅಟ್ಲೀಸ್ಟ್ ಸ್ಟಾಪ್ ಮಾಡೋಣ ಅಂತ ಇದನ್ನು ತಗೊಂಡೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಿದ್ದಾರೆ ಹುಡುಗಿರ ಮುಖ ಮುಸುಡಿ ಒಡೆದೋಗುತ್ತೆ ಅಂತ. ಖಂಡಿತವಾಗ್ಲೂ ಒಡೆದೋಗಿದೆ. ಯಪ್ಪ, ಎಷ್ಟೇ ವ್ಯಾಸ್ಲಿನ್ ಹಚ್ಕೊಂಡ್ರು ಬೆಳಗ್ಗೆ ಮುಂಚೆ ಎದ್ದು ಮುಖ ತೊಳಿಲೇಬೇಕಾ? ಮುಖ ತೊಳೆದ್ಮೇಲೆ ಈ ಥರ ಒರ್ಜಿನಲ್ಗೆ ಬರ್ತೀವಿ. ಮುಖ ಒಡೆದು ಇಂಥ 16 ಚೂರಾಗಿರುತ್ತೆ. ಮತ್ತು ವ್ಯಾಸ್ಲಿನ್ ಹಚ್ಕೊಳ್ಳೋಣ ಅಂದರೆ ಬೆಳಗ್ಗೆ ಮುಂಚೆ ಅಂಗಳ ಗುಡಿಸ್ಬೇಕು, ಅದು ಇದು ದುಗುಳು ಕೆಲಸನೇ ಇರ್ತವೆ. ಹಚ್ಕೊಂಡ್ರೆ ಮತ್ತೆ ಹೊಡೆದೋಗುತ್ತೆ, ಇನ್ನು ಇದಕ್ಕೂ ಜಾಸ್ತಿ ಹೊಡಿಯುತ್ತೆ. ಆಮೇಲೆ ಎಲ್ಲದೂ ಕಷ್ಟನೇ. ಹುಡುಗಿಯರ ಜೀವನ ಎಷ್ಟು ಕಷ್ಟನಪ್ಪ, ಕಷ್ಟ. ನಾವೆಲ್ಲ ಬ್ಯೂಟಿ ಮೇಂಟೈನ್ ಮಾಡಿಲ್ಲ ಅಂದ್ರೂ ಕಷ್ಟ ಆಗುತ್ತೆ, ಇನ್ನು ಬ್ಯೂಟಿ ಮೇಂಟೈನ್ ಮಾಡೋರಿಗೆ ಎಷ್ಟು ಕಷ್ಟನೋ ಪಾಪ. ನಿಜವಾಗ್ಲೂ ಹುಡುಗರಾಗಿ ಹುಟ್ಬೇಕು ನೋಡಿ. ಈ ಚಳಿಗಾಲದಲ್ಲಿ ಹುಡುಗಿಯರ ಜೀವನನೇ ಸಾಕು ಅನ್ಸುತ್ತೆ. ಬೋರಿಂದ ನೀರು ಬೀಳ್ತಾ ಇಲ್ಲ. ನಿಮಗೂ ತೋರಿಸ್ಬೇಕಾ? ವೆಯ್ಟ್ ಆ್ಯಂಡ್ ಸಿ. ಇದೇ ನೋಡಿ ಕೆರೆ, ಇದಕ್ಕೆ ನಾನು ನೀರು ಚೆಕ್ ಮಾಡೋಕ್ಕೆ ಬಂದಿದ್ದು. ಇಬ್ಬನಿ ಇದೆ ಇವತ್ತು ಲೈಟಾಗಿ. ಇಷ್ಟ್ರ ಮೇಲೆ ಇಬ್ಬನಿ ಬರುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಇಬ್ಬನಿ ಬರೋರೊಳಗೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತು ಚಳಿ ಇವತ್ತು. ಓಕೆ, ಥ್ಯಾಂಕ್ ಯು. ನನ್ನ ಈ ಹಾಗೆ ಸುಮ್ಮನೆನಾ ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವತ್ತಿನ ಡೈಲಿ ವ್ಲಾಗ್ ಈಗ ಹಾಕ್ತೀನಿ ಸಂಜೆಗೆ, ನೋಡ್ತಾ ಇರಿ, ಖುಷಿಯಾಗಿರಿ, ನಮ್ಮನ್ನು ಖುಷಿಯಾಗಿಟ್ಟಿರಿ, ನೀವು ಖುಷಿಯಾಗಿರಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಷ್ಟಕ್ಕೆ ಸ್ವಲ್ಪನಾರು ಪ್ರತಿಫಲ ಕೊಡಿ ಅಂತ ಕೇಳ್ಕೊತ ಬಾಯ್. ಹ್ಯಾವ್ ಎ ನೈಸ್ ಡೇ.